ಎಲ್ಲರೂ ನಮಸ್ಕಾರ. ಮಾತೆಲ್ಲ ಸೊನ್ನೆಲು. ನೀವಿವಾಗ ನೋಡ್ತಾ ಇರೋದು ಸೋಮೇಶ್ವರ ದೇವಸ್ಥಾನ. ಇದು ಮಂಗಳೂರಿಂದ ಕೇವಲ 13 ಕಿಲೋಮೀಟರ್ ಮಾತ್ರ ಇದೆ. ಆದರೂ ನಾವು ಮಾತ್ರ ಬರ್ತಿರೋದು ಇದು ಮೊದಲನೇ ಸಲ. ತುಂಬ ಸೈಲೆಂಟ್ ಆದಂತಹ ಜಾಗ, ತುಂಬಾ ಕೂಲ್ ಆ್ಯಂಡ್ ಕಾಮ್ ಆಗಿತ್ತು. ತುಂಬ ಎತ್ತರದಲ್ಲಿದೆ ಈ ದೇವಸ್ಥಾನ, ಪಕ್ಕದಲ್ಲೇ ಬೀಚ್. ಇದು ದೇವಸ್ಥಾನದ ಮುಂಭಾಗ. ಇಲ್ಲೊಂದು ಚಂದ ಮಾಡಿ ಒಂದು ಫ್ರೇಮ್ ಹಾಕಿದ್ದಾರೆ, ಭಗವದ್ಗೀತೆಯ ಸಂದೇಶ ಅದರಲ್ಲಿ ಚೆನ್ನಾಗಿದೆ ಬರೆದಿರೋದು. ಆಗುವುದೆಲ್ಲ ಒಳ್ಳೆಯದಕ್ಕಂತೇಳಿ ಸಂದೇಶವನ್ನು ಚಂದ ಮಾಡಿ ಹಾಕಿದ್ದಾರೆ. ಓದಲಿಕ್ಕೆ ತುಂಬ ಖುಷಿಯಾಯಿತು. ಇದು ನೋಡಿ, ಹೊರಾಂಗಣದಲ್ಲಿ ಎಷ್ಟು ಜಾಗ ಇದೆ ಅಂತ. ನಾವು ಹೋಗುವಾಗ ಅಷ್ಟೇನು ಜನ ತುಂಬ ದಿವಸ ಆಗಿತ್ತು ದೇವಸ್ಥಾನಕ್ಕೂ ಕೂಡ ಹೋಗದೆ. ಮತ್ತು ಈ ಥರ ನೋಡದ ದೇವಸ್ಥಾನ ಹೋಗೋದು ತುಂಬ ದಿನ ಆಗಿತ್ತು. ನನಗದು ಹಿಂದೆ ಬರಲಿಕ್ಕೆ ಮನಸ್ಸು ಬರಲಿಲ್ಲ, ಅಷ್ಟು ಖುಷಿಯಾಯಿತು. ನನ್ನ ಮಕ್ಕಳಿಗೂ ತುಂಬ ಖುಷಿಯಾಯಿತು. ಯಾಕಂತಂದರೆ ಬೇರೆ ದೇವಸ್ಥಾನದಲ್ಲೆಲ್ಲ ತುಂಬ ಜನ ಇರ್ತಾರೆ, ಇಲ್ಲಂತೂ ಅಷ್ಟು ಇರಲಿಲ್ಲ ಜನ. ಮಕ್ಕಳನ್ನ ಬಿಟ್ಟು ಬಿಡ್ಬೋದು, ಅವ್ರಿಗೆ ಫ್ರೀಡಮ್. ಇಲ್ಲಾಂದರೆ ನಾವೆಲ್ಲ ಕೈಯಲ್ಲಿ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೋಬೇಕಾಗತ್ತೆ, ಎಲ್ಲಿ ತಪ್ಪಿಸ್ಕೊಂಡು ಬಿಡ್ತಾರೋ ಅಂತೇಳಿ. ನಾವು ಬೀಚನ್ನು ಮೇಲ್ಗಡೆಯಿಂದ ಕಾಣ್ಬೋದು. ಇದು ಎತ್ತರ ಪ್ರದೇಶದಲ್ಲಿರೋದರಿಂದ ನಮಗೆ ಬೀಚ್ ಸಖತ್ತಾಗಿ ಕಾಣ್ತದೆ. ನಾನು ನಿಮಗೆ ತೋರಿಸ್ತೇನೆ. ಬಿಸಿಲೇನು ಅಷ್ಟು ಇಲ್ಲ. ನಾವು ದೇವಸ್ಥಾನದೊಳಗೆ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತು, ಮತ್ತು ನನ್ನ ಹಸ್ಬೆಂಡ್ ಹೇಳಿದರು ಬೀಚ್ ಹೋಗಿ ನೋಡಿ ಬನ್ನಿ ಅಂತೇಳಿ. ನನ್ನ ಹಸ್ಬೆಂಡ್ ಮತ್ತು ಅತ್ತೆ ಅಲ್ಲೇ ಕೂತಿದ್ದಾರೆ, ದೇವಸ್ಥಾನದ ಒಳಗೇ ಕೂತಿದ್ದಾರೆ. ನನ್ನ ಅತ್ತೆಗೆ ನಡೀಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಅವರಿಬ್ಬರು ಅಲ್ಲೇ ಕೂತರು. ನಾವು ಬೀಚಿಗೆ ಬಂದ್ವಿ. ಇಲ್ಲೊಂದು ದೊಡ್ಡ ಬಂಡೆ ಇದೆ. ಬಂಡೆನ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಕ್ಕಳು. ನನ್ನನ್ನು ಕೂಡ ಕರೀತಿದ್ದಾರೆ. ನನಗೆ ಭಯ ಆಗ್ತಿತ್ತು, ಬಿದ್ದರೆ ತಲೆಯೆಲ್ಲ ಹೊಡಿಬೋದು ಅಂತೇಳಿ. ಆದರೆ ನಾನು ಕೂಡ ಕಷ್ಟಪಟ್ಟು ಮೇಲೆ ಹೋದೆ. ಮೇಲೆ ಹೋದ ನಂತರ ನೋಡ್ತೇನೆ ಈ ಕಡೆಯಿಂದ ಕೆಳಗೆ ಜನ ಇಳಿದು ಹೋಗ್ತಿದ್ದಾರೆ. ಆ ಕಡೆಯಿಂದ ಜಾಗ ಇದೆ ಬರಲಿಕ್ಕೆ ಅಂತೇಳಿ. ನಮಗಂತೂ ಗೊತ್ತೇ ಇರಲಿಲ್ಲ, ಇದು ಮೊದಲನೇ ಸಲ ಬರ್ತಾ ಇರೋದು. ಮೇಲೆ ಬಂದು ನೋಡ್ತೇನೆ, ಎಷ್ಟು ದೊಡ್ಡ ಬಂಡೆ ಹೇಳಿದರೆ ಅಷ್ಟು ದೊಡ್ಡ ಬಂಡೆ, ಎಷ್ಟು ವಿಶಾಲವಾಗಿದೆ. ನೀವು ಇಲ್ಲಿ ಬಂದರೆ ಕಳೆದು ಹೋಗ್ತೀರಾ. ಅದು ಸಂಜೆ ಹೊತ್ತಿಗೆ ಕೂಡ ಬರಬೇಕು, ಕೂತ್ಕೊಳ್ಬೋದು. 4ರಿಂದ 6 ಗಂಟೆ ತನಕ ಆರಾಮಾಗಿ ಕೂತ್ಕೋಬೋದು. ಅಷ್ಟು ಚೆನ್ನಾಗಿದೆ ಜಾಗ. ಮನಸ್ಸಿಗೆ ಅಂತೂ ತುಂಬಾ ಖುಷಿ ಕೊಡುತ್ತೆ. ಅದು ಕೂಡ ಫ್ರೆಂಡ್ಸ್ ಜೊತೆ ಬರಬೇಕು, ಫ್ಯಾಮಿಲಿ ಜೊತೆ ಬರಬೇಕು, ಒಬ್ಬರು ಕೂಡ ಬರ್ಬೋದು. ಚೆನ್ನಾಗಿದೆ. ಇಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾಯಿದ್ರು, ಯಾರೋ ಯಕ್ಷಗಾನದವರೆಲ್ಲ ಬಂದಿದ್ದರು. ಅವರು ಫೋಟೋ ಶೂಟ್ ಮಾಡ್ತಾಯಿದ್ರು. ಮೊಬೈಲಲ್ಲಿ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ.
ನೀವು ಬಂದು ನೋಡಬೇಕು, ಅಷ್ಟು ಚೆನ್ನಾಗಿದೆ ಜಾಗ. ಒಂದು ಸಲ ಫ್ರೀ ಮಾಡಿಕೊಂಡು ಈ ಥರ ಜಾಗಕ್ಕೆಲ್ಲ ಹೋಗಿ ಬರಬೇಕು. ಇವಾಗ ಮಕ್ಕಳಿಗೆ ಹಸಿವಾಯಿತು, ಜೋರು ಹಸಿವಾಗಿದೆ ಅವರಿಗೆ. ಅದಕ್ಕೆ ಇವಾಗ ಹೋಟ್ಲ್ ಹುಡುಕ್ತಾ ಇದ್ದೆ, ಆದರೆ ಇಲ್ಲಿ ಹೋಟ್ಲ್ ಇರಲಿಲ್ಲ. ಬೀಚ್ ಪಕ್ಕದಲ್ಲಿ ಒಂದು ಚಿಕ್ಕದು ಕ್ಯಾಂಟೀನ್ ಥರ ಇತ್ತು. ಇಲ್ಲಿ ಮ್ಯಾಗಿ ಇದೆ, ಚರ್ಮುರಿ, ಎಗ್ ಚರ್ಮುರಿ ಇದೆ, ಬ್ರೆಡ್ ಆಮ್ಲೆಟ್ ಇದೆ, ಟೀ ಇದೆ, ಜ್ಯೂಸ್ ಇದೆ. ಮಕ್ಕಳಿಗೆ ಇದೇ ಇಷ್ಟ ಆಗೋದಲ್ವಾ, ಅವರಿಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಗ ಮ್ಯಾಗಿ ತೊಗೊಂಡ, ನನ್ನ ನಾದಿನಿ ಮಗ ಚರ್ಮುರಿ ತೊಗೊಂಡ, ಎಗ್ ಚರ್ಮುರಿ. ನನ್ನ ನಾದಿನಿ ಎಗ್ ಚರ್ಮುರಿ ತೊಗೊಂಡ್ಳು, ಮತ್ತು ನನ್ನ ಮಗಳು ಬ್ರೆಡ್ ಆಮ್ಲೆಟ್ ತೊಗೊಂಡ್ಳು. ನಾನೇನು ತೊಗೊಂಡಿಲ್ಲ, ತಿನ್ನಲಿಲ್ಲ. ನಾನು ಹಸ್ಬೆಂಡಿಗೆ ಅಂತ ಪಾರ್ಸಲ್ ತೊಗೊಂಡೆ. ನಾನು ಮತ್ತು ಹಸ್ಬೆಂಡ್ ಕಾರಲ್ಲೇ ಕೂತು ತಿಂತೇವೆ ಅಂತೇಳಿ. ನನಗಿಲ್ಲೇನ ಯಾವತ್ತು ಒಟ್ಟಿಗೆ ಇರ್ತಾರೆ, ಇವತ್ತು ನನ್ನ ಜೊತೆ ಇಲ್ಲ, ಅವರು ಅಲ್ಲೇ ಇದ್ದಾರಲ್ಲ, ಹಾಗಾಗಿ ಒಟ್ಟಿಗೆ ತಿನ್ನುವ ಅಂತ ಆಯಿತು. ಮತ್ತು ಸಖತ್ತಾಗಿತ್ತು. ಎಲ್ಲನೂ ಟೇಸ್ಟ್ ಮಾಡಿದೆ ನಾನು ಇಲ್ಲಿ ಕೂತ್ಬಿಟ್ಟು. ದೇವಸ್ಥಾನದ ಒಳಗೆ ಶೂಟ್ ಮಾಡಲಿಲ್ಲ. ಭಕ್ತಿ ಮುಖ್ಯ ನಮಗೆ, ಮತ್ತು ಮಕ್ಕಳಿಗೂ ಕೂಡ ಅದನ್ನು ತೋರಿಸಬೇಕು. ಮನಸ್ಸು ನೆಮ್ಮದಿ ಬೇಕಿದ್ದರೆ ಮೊಬೈಲನ್ನು ದೂರ ಇಡಬೇಕು. ಹಾಗಾದರೆ ನಾನು ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇನೆ. ವಿಡಿಯೋ ನೋಡಿದವರೆಲ್ಲ ಒಂದು ಸಲ ಖಂಡಿತವಾಗಿ ಬರಬೇಕು. ಸಖತ್ತಿದೆ ಜಾಗ. ನೀವು ನಿಜ ನನಗೆ ಕಮೆಂಟ್ ಮಾಡಿ ಹೇಳ್ತೀರ ಚೆನ್ನಾಗಿದೆ ಜಾಗ ಅಂತೇಳಿ. ಅಷ್ಟು ನನಗಿಷ್ಟ ಆಗಿಬಿಟ್ಟು ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು.